ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಬೆಳಗ್ಗೆ 2026-27ನೇ ಸಾಲಿನ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಒಂದು ಮುಂಗಡ ಪತ್ರ ಅಂತಂದ್ರೆ ಅದು ಕೇವಲ ಆಯವ್ಯಯದ ಪತ್ರ ಮಾತ್ರ ಅಲ್ಲ, ಅದು ಒಂದು ಸರ್ಕಾರದ ಬದ್ಧತೆ ಹಾಗೂ ಆದ್ಯತೆ, ಬದ್ಧತೆ ಮತ್ತು ಆದ್ಯತೆ ಹಾಗೇನೆ ಸಾಧ್ಯತೆ, ಇದನ್ನ ಪ್ರಸ್ತುತಪಡಿಸ್ತಾ ಹೋಗುತ್ತೆ. ಒಂದು ಬಜೆಟ್ ಅನ್ನ ನಾವು ಇಟ್ಟುಕೊಂಡು ವಿಶ್ಲೇಷಣೆ ಮಾಡೋದು ಇದೆ, ಅದು ಸುಲಭವಾದ್ದಲ್ಲ. ಯಾಕೆಂದ್ರೆ ಅದು ಮೇಲ್ನೋಟಕ್ಕೆ ನೋಡುವಷ್ಟು ಸರಳವಾಗಿರಲ್ಲ, ಅದನ್ನ ಮೀರಿರುತ್ತೆ ಒಂದು ಮುಂಗಡ ಪತ್ರ. ಅದರಿಂದ ಒಂದು ಮುಂಗಡ ಪತ್ರವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಿಮಗೆ ಆರ್ಥಿಕತೆಯ ಬಗ್ಗೆ ಕನಿಷ್ಠ ಜ್ಞಾನವಾದರೂ ಇರಬೇಕು, ಅದಿಲ್ಲದಿದ್ರೆ ಸಾಧ್ಯ ಆಗಲ್ಲ. ಸೊ ಇದು ಇವತ್ತಿನ ನನ್ನ ಈ ಪ್ರೇಮ. ಸೊ ನಿರ್ಮಲಕ್ಕ 11 ಗಂಟೆಗೆ ಬಜೆಟ್ ಮಂಡನೆಯನ್ನು ಪ್ರಾರಂಭ ಮಾಡಿದ್ರು. ಹಲವಾರು ಸಂದರ್ಭಗಳಲ್ಲಿ ಆಡಳಿತ ಪಕ್ಷದ ಸದಸ್ಯರು ಮೇಜು ಕೊಟ್ಟಿದ್ರು. ಪ್ರಧಾನಿಯವರು ಹಾಗೆ ಮೇಜು ಕುಟ್ಟಿ ಸಂತೋಷ ವ್ಯಕ್ತಪಡಿಸ್ತಿದ್ದರು. ಅದು ಅಂತಹ ಸಂತೋಷ ವ್ಯಕ್ತಪಡಿಸುವ, ಶ್ಲಾಘಿಸುವ ವಿಚಾರ ಏನಿತ್ತು ಅಲ್ಲಿ ಗೊತ್ತಿಲ್ಲ. ಅಥವಾ ಬಜೆಟ್ ಅರ್ಥವಾಗಿ ಮೇಜು ಕುಟ್ಟಿದ್ರು ಅಥವಾ ಮೇಜು ಕುಟ್ಟಬೇಕು ಅಂತ ಕುಟ್ಟಿದ್ರು, ಅಂತೂ ಕುಟ್ಟುತ್ತಾ ಇದ್ರು. ಅದು ಎಲ್ಲರೂ ಸಂತೋಷ ಪಟ್ಟರು. ಮಾಧ್ಯಮಗಳಲ್ಲೂ ಅದಕ್ಕೆ ಎಲ್ಲ ಹೆಡ್ಡಿಂಗ್, ನಿರ್ಮಲಾ ಸೀತಾರಾಮ್ ಅವರ ಬಜೆಟ್ಗೆ ಪ್ರಧಾನಿ ಮೆಚ್ಚುಗೆ ಅಂತ. ಸೊ ಪ್ರಧಾನಿ ಅವರದ್ದೇ ಸರ್ಕಾರ, ಅವರದ್ದೇ ಹಣಕಾಸು ಸಚಿವರು, ಬಜೆಟ್ ಆದ್ಯತೆಗಳನ್ನೆಲ್ಲ ಸರ್ಕಾರ ತೀರ್ಮಾನ ಮಾಡಿರುತ್ತೆ, ಅವ್ರದ್ದೇ ಅವ್ರು ಹೊಗಳ್ಕೊಂಡೆ. ಈ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಅಂಥ ಅದ್ಭುತ ಪ್ರತಿಭಾವಂತರು ಅಂತ ಹೇಳ್ದಾಗೆ. ಸೊ ಮಾಧ್ಯಮ ಅದನ್ನ ಹಾಕ್ತಾ ಇತ್ತು, ಬಿಡಿ. ಆದರೆ ಈ ಸಂದರ್ಭದಲ್ಲಿ ಒಂದು ಕಡೆ ಮೋದಿಜಿ ಮತ್ತು ಬಿಜೆಪಿ ಸದಸ್ಯರು ಮೇಜು ಕುಟ್ತಾ ಇದ್ರೆ ಷೇರು ಮಾರುಕಟ್ಟೆ ಡಗ 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 ಅಂತ ಕುಸಿತಾ ಇತ್ತು ಅಂತ. ಸೊ ಒಂದು ಸಲ ಕುಸಿದು ಕೆಳ ಹತ್ತಕ್ಕೆ ಬಂದು ಸ್ವಲ್ಪ ಚೇತರಿಸ್ಕೊಂಡು ಮತ್ತೆ ಕುಸಿತು. ಸಂಜೆ ಹೊತ್ತಿಗೆ ಷೇರು ಮಾರುಕಟ್ಟೆಯಲ್ಲಿ ಬಿಸಿ ಕಳೆದು ಹೋದ ಮಾಯವಾದ ಮೊತ್ತ ಎಷ್ಟು ಗೊತ್ತಾ? 8 ಲಕ್ಷ ಕೋಟಿ. 8 ಲಕ್ಷ ಕೋಟಿ ಷೇರು ಮಾರುಕಟ್ಟೆಯಲ್ಲಿ ಇವತ್ತು ಕುಸಿದು ಹೋಯ್ತು. ಮುಂಗಡ ಪತ್ರವನ್ನ ಮಂಡಿಸಿದ ದಿನ ಅಂದ್ರೆ ಈ ಮುಂಗಡ ಪತ್ರವನ್ನ ಯಾವ ರೀತಿ ಜನ ಸ್ವೀಕಾರ ಮಾಡಿದ್ರು, ಅವರಿಗೆ ಅದರ ಮೇಲೆ ಯಾಕೆ ನಂಬಿಕೆ ಬರಲಿಲ್ಲ, ಇದು ಪ್ರಶ್ನೆ. ದಿಸ್ ಇಸ್ ದ ಥಿಂಗ್. ಕುಸಿದು ಹೋಯ್ತು. ಇನ್ನು ಒಟ್ಟಾರೆ ಬಜೆಟ್ ಹೇಗಿತ್ತು ಇದನ್ನು ನೋಡಬೇಕು. ಒಂದು, ಸೊ ಇದೊಂಥರ ಸ್ಟ್ಯಾಟಿಸ್ಟಿಕಲ್ ಜಗಲರಿ. ಒಂದು ಕಡೆ ಬರೀ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೊಡ್ತಾ ಹೋಗುದು, ಇನ್ನೊಂದು ಕಡೆ ಇವರು ಮಾಡಿರುವ ಕೆಲಸ ಅಂತಂದ್ರೆ ಹೆಸರುಗಳನ್ನು ಬದಲಾವಣೆ ಮಾಡೋದು. ಒಂದು ಯೋಜನೆ ಏನಿದೆ, ಯೋಜನೆಯನ್ನ ಹಳೆ ಯೋಜನೆಗೆ ಹೊಸ ಹೆಸರಿಟ್ಟು ತಮ್ಮದು ಅಂತ ಕ್ಲೇಮ್ ಮಾಡ್ಕೊಳ್ಳೋದು, ಇದು ಒಂದು ರೀತಿ. ಮತ್ತು ಹಳೆ ಅವ್ರದೇ ಯೋಜನೆಗಳನ್ನು ಈ ಹೆಸರು ಬದಲಿಸೋದ್ರಲ್ಲಿ 2-3 ರೀತಿ ಇದೆ. ಒಂದು, ಇನ್ನೊಂದು ಸರ್ಕಾರ ಮಾಡಿದ ಯೋಜನೆ ಹೆಸರು ಬದಲಿಸಿ ತಾವೇನೋ ಅಪೂರ್ವ ಸಾಧನೆ ಮಾಡಿದ್ವಿ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ಅದು ಮನ್ರೇಗಾ ತೆಗೆದುಕೊಳ್ಳಿ, ಅದರ ಹೆಸರು ಮಾಡಿದಾರಲ್ಲ ಅದು. ಅದ್ರ ಜೊತೆಗೆ ತಮ್ಮದೇ ಆದ ಯೋಜನೆಗಳನ್ನ, ತಮ್ಮದೇ ಆದ ನಿಲುಮೆಗಳನ್ನ ಬದಲಿಸ್ತಾ ಬಂದಿದ್ದು. ನಿರ್ಮಲಕ್ಕ 9 ಬಾರಿ ಮುಂಗಡ ಪತ್ರವನ್ನು ಮಂಡಿಸಿ ಆಗಿದೆ. ಅವರ ಹಸ್ಬೆಂಡೇ ಅವರೇನೆ ಈ ಆರ್ಥಿಕತೆ ಬಗ್ಗೆ ತಮ್ಮ ಹೆಂಡತಿಗೆ ಏನೂ ಜ್ಞಾನ ಇಲ್ಲ ಅಂತ ಆಗಾಗ ಹೇಳ್ತಿರ್ತಾರೆ. ಅವರು ಆರ್ಥಿಕ ಪಂಡಿತರು, ಯಜಮಾನ, ವಾಟ್ ಎವರ್ ಇಟ್ ಮೇ. ಸೊ ಒಟ್ಟಾರೆಯಾಗಿ ಹೆಸರು ಬದಲು ನೀವು ಯೋಚನೆ ಮಾಡಿ. ಇಡೀ ಇದರಲ್ಲಿ ಅವರು ಅಂದ್ರೆ ಶಬ್ದಗಳನ್ನ ಹೇಗೆ ಆಟ ಆಡ್ತಾರೆ ಅಂದ್ರೆ ಒಳಗಡೆ ಹೂರಣ ಏನೂ ಇರಲ್ಲ. ಈ ಸಲ ಬಹಳ ಅವರು ಮಾತನಾಡಿದ್ದು ಕರ್ತವ್ಯದ ಬಗ್ಗೆ ಅಂತ. ಕರ್ತವ್ಯ ಅನ್ನುವ ಶಬ್ದವನ್ನ ಇಟ್ಕೊಂಡು ಇಡೀ ಮುಂಗಡ ಪತ್ರದಲ್ಲಿ ಕರ್ತವ್ಯ 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 ಅದು 5 ಬಾರಿ
ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಗೆ 5 ಕರ್ತವ್ಯಗಳು, ಇನ್ನೊಬ್ಬರಿಗೆ 5 ಕರ್ತವ್ಯ, 10 ಕರ್ತವ್ಯ, 5 ಕರ್ತವ್ಯ, ಒಂಥರ ಕರ್ತವ್ಯವನ್ನ ಬಳಸುವ ಒಂದು ಬಜೆಟ್. ಆದರೆ ಸರ್ಕಾರ ತನ್ನ ಕರ್ತವ್ಯ ಏನು ಅನ್ನೋದನ್ನೇ ಮರೆತಂತೆ ಇದೆ. ಅದ್ರ ಜೊತೆಗೆ ನೋಡಿ ಅವರ ಕೆಲವು ವಿಚಾರ ಇದೇನಿದೆ ನೋಡಿ, ಕರ್ತವ್ಯದ ಬಗ್ಗೆ ಒಂದು ಹಳೆ ಯೋಜನೆಗಳು ಏನಾಯ್ತು ಅಂತ. ಬಟ್ ಇದ್ರಲ್ಲಿ ಒಂದು ಮಾತನಾಡಿದ್ದು ಆತ್ಮನಿರ್ಭರ ಭಾರತ್, ವಿಕಸಿತ ಭಾರತ್. ಈಗ ಆತ್ಮನಿರ್ಭರ ಹೆಚ್ಚು ಮಾತನಾಡಿಲ್ಲ, ಬಟ್ ಆ ಯೋಜನೆ ಹೆಸರುಗಳೆಲ್ಲ ಬದಲಾಗಿವೆ. ಸೊ ಫಾರ್ ಎಕ್ಸಾಂಪಲ್ ಅವರು ಮೇಕ್ ಇನ್ ಇಂಡಿಯಾ ಅನ್ನೋದೇ ರೀತಿ ಮೇಕ್ ಇನ್ ಇಂಡಿಯಾ ಎಲ್ಲೋ ಗೊತ್ತೇ ಇಲ್ಲ, ಅದ್ರ ಪ್ರಸ್ತಾಪನೂ ಇಲ್ಲ. ಈ ಮೊದಲ ಬಜೆಟ್ಗಳಲ್ಲಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತಿದ್ರು. ಈಗ ಅದಿಲ್ಲ, ಬರೇ ಕರ್ತವ್ಯದ ಶಬ್ದ ಒಂದ್ ಕಡೆ ಆದ್ರೆ ಆತ್ಮನಿರ್ಭರದ ಮಾತು ಇನ್ನೊಂದು ಕಡೆ. ಅದರ ಜೊತೆಗೆ ಭಾರತದ ಉಜ್ವಲ ಭವಿಷ್ಯ 2047ಕ್ಕೆ ವಿಕಸಿತ ಭಾರತದ ನಿರ್ಮಾಣ, ಇದೆಲ್ಲ ಈ ರೀತಿ ಮಾತಿನ ಮಂಟಪ ಕಟ್ಟುವುದು. 47 ಆತ್ಮನಿರ್ಭರ ಭಾರತ ಮಾಡ್ಬಿಡ್ತೀವಿ ಆಯ್ತಾ, ಇನ್ನು 50 ವರ್ಷದಲ್ಲಿ ನಾವು ಏನ್ ಮಾಡ್ತೀವಿ ನೋಡಿ. ಅಂದ್ರೆ ಅಲ್ಲಿವರೆಗೆ ಈ ದೇಶದ ಜನ ಊಟ ಹೊಡ್ಸ್ಕೊಂಡು ಕೂತಿರ್ಬೇಕು ಅಂತ. 2047ರವರೆಗೆ ವಿಕಸಿತ ಭಾರತ ಅಂದ್ರೆ ಅಲ್ಲಿವರೆಗೆ ಮೋದಿಯವರು ಪ್ರಧಾನಿಯಾಗಿ ಇರುವಂತ ಆಸೆ ಇಟ್ಕೊಂಡಿದ್ದಾರೆ ಅಂತ. 2047. ಸೊ ಇದು ಒಂದು. ಸೊ ವಿಕಸಿತ ಭಾರತದ ಮಾತು. ಅದರ ಜೊತೆಗೆ ಕೆಲವು ಯೋಜನೆಗಳೇನಿದೆ, ಫಾರ್ ಎಕ್ಸಾಂಪಲ್ ಮೊದಲೊಂದು ಮಾಡಿದ್ದು ಸೀ ಪ್ಲೇನ್ ಯೋಜನೆ ಅಂತ ನೀವು ನೋಡಿರ್ಬೋದು. ಸೀ ಪ್ಲೇನ್ ಯೋಜನೆ ಮಾಡಿಬಿಟ್ಟು ಮೋದಿಯವರು ಹೋಗಿ ಸಮುದ್ರದ ಪಕ್ಕ ನಿಂತ್ಕೊಂಡು ಸೀ ಪ್ಲೇನ್ ಹೋಗ್ಬೇಕಾದ್ರೆ ಕೈ ಬೀಸಿದ್ದೆಲ್ಲ ದೃಶ್ಯಗಳಿತ್ತು. ನಂತರ ಇದ್ಕಿದಾಗ ಆ ಯೋಜನೆ ಕಾಣೆ ಆಗ್ಬಿಟ್ಟಿತ್ತು, ಸೀ ಪ್ಲೇನ್ ಯೋಜನೆ. ಆದರೆ ಈಗ ಮತ್ತೆ ಈ ಸೀ ಪ್ಲೇನ್ ಯೋಜನೆ ಅವತರಿಸಿದೆ ಅಂತ ಆಯ್ತಾ. ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಇಂಟರ್ನ್ಶಿಪ್ ಏನಿದೆ ಆ ಯೋಜನೆ. ಸೊ ಆ ಯೋಜನೆ ಏನಿದೆ ಅದು ನಿರೀಕ್ಷಿತ ಫಲಿತಾಂಶವನ್ನೇ ನೀಡಿಲ್ಲ. ಸೊ ಅದರ ಪ್ರಸ್ತಾಪ ಮತ್ತೆ ಇದೆ ಅನ್ನೋದು. ಸೊ ಇದೇ ರೀತಿ ಹಲವು ಯೋಜನೆಗಳ ಕಥೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಮೃತ ಸರೋವರ ಅಂತ ಮಾಡಿದ್ದೀನಿ, ಅದು ದಟ್ ಉದ್ಯಮಕ್ಕೆ ಸಂಬಂಧಪಟ್ಟಿತ್ತು. ಸೊ ಅದು ಅಮೃತ ಸರೋವರಗಳ ಅಮೃತವೇ ಆಗಿರಲಿಲ್ಲ. ಅಲ್ಲಿ ಮೀನುಗಳನ್ನು ಸಾಕಾಣಿಕೆ ಮಾಡೋದು, ಸರೋವರಗಳ ಅಮೃತ ಸರೋವರ ಅಂತ ಈ ಒಂದು ಯೋಜನೆ ಪ್ರಕಟಿಸಿದ್ರು. ಅಮೃತ ಸರೋವರ ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಈಗ ಅದರ ಪ್ರಸ್ತಾಪ ಇಲ್ಲ. ಅಂದ್ರೆ ಒಂದು ಯೋಜನೆ, ಒಂದು ಮುಂಗಡ ಪತ್ರದಲ್ಲಿ ಒಂದು ಯೋಜನೆ ಪ್ರಸ್ತಾಪ ಮಾಡಿ ಅದಕ್ಕೊಂದು ಹಣಕಾಸಿನ ವ್ಯವಸ್ಥೆ ಮಾಡಿದ್ರೆ, ಅಲೋಕೇಟ್ ಮಾಡಿದ್ರೆ ಅದು ಕಂಟಿನ್ಯೂಯಸ್ ಆಗ್ಬೇಕಲ್ವಾ, ಅವಾಗ ಯೋಜನೆ ಅನುಷ್ಠಾನಕ್ಕೆ ಬರ್ತದೆ. ಸೊ ಇಲ್ಲಿ ಕೆಲವು ಯೋಜನೆಗಳ ಕಂಟಿನ್ಯೂಯೇಷನ್ನೇ ಇಲ್ಲ, ಮರ್ತೇ ಬಿಟ್ಟಿದ್ದಾರೆ ಅದಕ್ಕೆ. ಈ ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಸಿಟಿ ಯೋಜನೆ ಅದು ಸತ್ತೋಯ್ತು. ಈಗ ಆ ಸ್ಮಾರ್ಟ್ ಸಿಟಿ ಯೋಜನೆ, ಸ್ಮಾರ್ಟ್ ಸಿಟಿ ಅನ್ನೋದನ್ನ ಬಿಟ್ಬಿಟ್ಟು ಅದಕ್ಕೆ ಬೇರೆ ಹೆಸರು ಕೊಟ್ಬಿಟ್ಟು ಆ ಯೋಜನೆಯನ್ನು ತರಕ್ ಟ್ರೈ ಮಾಡಿ. ಯಾಕಂದ್ರೆ ಎಲ್ಲರಿಗೂ ಸ್ಮಾರ್ಟ್ ಸಿಟಿ ಅಂತ ಫೇಲ್ಯೂರ್ ಕಾಣುತ್ತೆ. ಯಾವ ಸಿಟಿನೂ ಇಂಡಿಯಾದಲ್ಲಿ ಸ್ಮಾರ್ಟ್ ಆಗಿಲ್ಲ, ಇರೋ ಹಂಗೆ ಅದು ಹೇಳಿಕೆಗಳು ಮಾತ್ರ. ಸೊ ಇನ್ನು ಮೇಕ್ ಇನ್ ಇಂಡಿಯಾ ನಿಮ್ಗೆ ಹೇಳಿದೆ. ಅದ್ರ ಜೊತೆಗೆ ಸ್ಕಿಲ್ ಇಂಡಿಯಾ ಅಂತ ಒಂದು ಯೋಜನೆ ಮಾಡಿದ್ರು. ಆ ಸ್ಕಿಲ್ ಇಂಡಿಯಾ ಯೋಜನೆನೂ ಪರಿಚಯ ಇಲ್ಲ. ಸೊ ಈಗ ಇನ್ನೊಂದು ಹೆಸರಿನಲ್ಲಿ ಅದಕ್ಕೂ ಬೇರೆ ಭಾಷೆಗಳ ಅಲಂಕಾರ ಮಾಡಿ ಭಾಷಾ ಕಿರೀಟವನ್ನು ತೊಡಿಸಿ ಎಲ್ಲ ಮಾಡಿ ಮಾಡಕ್ ಹೋಗುದು. ಸೊ ಇದನ್ನೇ ನಾನು ಹೇಳಿದೆ, ಕೇವಲ ಬದಲಾವಣೆ ಕಾಣುವುದು ಅವರ ಶಬ್ದಗಳನ್ನ, ಬೇರೆ ಬೇರೆ ಶಬ್ದಗಳನ್ನ ಹಾಕಿ ಹಳೆ ಯೋಜನೆ ಉದ್ಧಾರ ಆಗಲ್ಲ, ಅದು ಬೇರೆ ಹೆಸರಿನಲ್ಲಿ ಮತ್ತೆ ಮುನ್ನೆಲೆಗೆ ತರುವಂತಹದ್ದು. ಇನ್ನು ವರಮಾನ ತೆರಿಗೆ ಹೆಚ್ಚಿನ ಬದಲಾವಣೆ ಇಲ್ಲ ಅಂತ ಕಾಣುತ್ತೆ, ಮಾಡಿಲ್ಲ. ವರಮಾನ ತೆರಿಗೆಯಲ್ಲೂ ಹೆಚ್ಚಿನ ಬದಲಾವಣೆ ಮಾಡಿಲ್ಲ. ಆದರೆ ಈ ವಿದೇಶಿಯಲ್ಲಿರುವ ಭಾರತೀಯ ಸಂಪತ್ತಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೇಟ್ಮೆಂಟ್ ಒಂದು ಇದಿದೆ. ಅದು ಏನು ಅಂದ್ರೆ, ನೀವು ವಿದೇಶಿಯಲ್ಲಿರುವ ಭಾರತೀಯರ NRIಗಳು ಸಂಪತ್ತೇನಿದೆ ಅವರು ಡಿಕ್ಲೇರ್ ಮಾಡಬಹುದು ಅಂತ ಅದಕ್ಕೊಂದು ಯೋಜನೆ ರೂಪಿಸಿದ್ದಾರೆ. ಇದರ ಉದ್ದೇಶ ಏನು? ಇದರ ಉದ್ದೇಶ ವಿದೇಶದಲ್ಲಿರುವ ಭಾರತೀಯರ ಕಪ್ಪಣ ಇದೆಯಲ್ಲ ಅದನ್ನ ಬಿಳಿಯಾಗಿ ಮಾಡುವ ತಂತ್ರ ಇರಬಹುದಾ? ಈ ಅನುಮಾನ ಇಲ್ಲಿಂದ ಬರುತ್ತೆ. ಸೊ ಅದೊಂದು ಅನುಮಾನ ಬರುತ್ತೆ.
ಇನ್ನು ಹಣದುಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ಇಲ್ಲ. ಇದನ್ನ ಹಲವಾರು ಪ್ರತಿಪಕ್ಷದ ನಾಯಕರುಗಳು ಟೀಕೆ ಮಾಡಿದ್ದಾರೆ. ಹಣದುಬ್ಬರದ ಬಗ್ಗೆ ಅದನ್ನ ನಿಯಂತ್ರಿಸೋದಕ್ಕೆ ಏನೂ ಮಾಡಿಲ್ಲ ಅಂತ ನಾವು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಇನ್ನು ಅದರಂತೆ ಇಡೀ ನಾನು ಹೇಳಿದೆ, ಒಂದು ಬಜೆಟ್ ಅನ್ನೋದು ಇದೆಯಲ್ಲ, ಅದು ಆದ್ಯತೆ ಮತ್ತು ಸಾಧ್ಯತೆ ಅಂತ ಅಲ್ವಾ. ಸೊ ಆದ್ಯತೆ ಯಾವುದು? ಇವರ ಆದ್ಯತೆ ಬಹುಮಟ್ಟಿಗೆ ಕಾರ್ಪೊರೇಟ್ ಸೆಕ್ಟರ್ಗಳನ್ನ ಅವರು ಲಕ್ಷ್ಯದಲ್ಲಿ ಇಟ್ಕೊಂಡು ಮಾಡ್ದಂಗೆ ಕಾಣುತ್ತೆ. ಇವರ ಆದ್ಯತೆ ನೋಡಿದ್ರೆ ಅದನ್ನ ಮೀರಿ ಕಾರ್ಪೊರೇಟ್ ಬಡತನದ ಬಗ್ಗೆ ಏನೂ ಇಲ್ಲ. ಬಡತನ ನಿರ್ಮೂಲನೆ ಹೋಗಿ ಅಟ್ಲೀಸ್ಟ್ ಜನರ ಜೀವನ ಮಟ್ಟವನ್ನ ಎತ್ತರಿಸುವುದಕ್ಕೆ ಈ ಸರ್ಕಾರ ಏನ್ ಮಾಡತ್ತೆ ಅನ್ನೋದು ಯಾವುದೇ ಸುಳಿವು ನಮಗೆ ಈ ಬಜೆಟ್ ನಲ್ಲಿ ಕಾಣಲ್ಲ. ಅಂದ್ರೆ ಬಡತನದ ವಿಚಾರವನ್ನ ಅವ್ರಿಗೆ ಎತ್ಕೊಂಡೇ ಇಲ್ಲ. ಅದ್ರ ಜೊತೆಗೆ ಸೊ ನೀವು ಗ್ರಾಮೀಣ ಆರ್ಥಿಕತೆ ಇದೆಯಲ್ಲ, ಸೊ ಇಂಡಿಯಾದ GDPಯಲ್ಲಿ ಬಹಳ ಸಂದರ್ಭದಲ್ಲಿ ಕುಸಿಯದಿರುವುದಕ್ಕೆ ನಮ್ಮ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಬಹಳ ಮುಖ್ಯವಾಗಿದೆ. ಸೊ ಇಲ್ಲಿ ಗ್ರಾಮೀಣ ಆರ್ಥಿಕತೆಯನ್ನ ಬಲಗೊಳಿಸುವ ಬಗ್ಗೆ ಏನೂ ಇಲ್ಲ ಅಂತ. ಅಂದ್ರೆ ಇವರು ಹೊಸ ಕನಸುಗಳನ್ನ ಬಿತ್ತಾ ಇದ್ದಾರೆ. ಹಳೆ ಕನಸುಗಳ ಕುರಿತು ಅವ್ರು ಏನು ಭರವಸೆ ಕೊಟ್ಟಿದ್ದಾರಲ್ಲ, ಕನಸುಗಳು ಕಟ್ಟಿದ್ದಾರಲ್ಲ, ಅದನ್ನ ಮರೆಸುವ ಯತ್ನವನ್ನ ಮಾಡ್ತಿದ್ದಾರೆ. ಸೊ ಬಹುತೇಕ ಬಜೆಟ್ ನಲ್ಲಿ ಯೋಜನೆಗಳ ಶಬ್ದಾಲಂಕಾರ ಕಾಣುತ್ತೆ, ಶಬ್ದಗಳ ಅಲಂಕಾರ ಅಂತ. ಅದರ ಜೊತೆ ಹೆಸರನ್ನ ಬದಲಿಸುವುದಿಲ್ಲ. ಈಗ ನಾನು ಈ ಬದಲು ಪ್ರಸ್ತಾಪ ಮಾಡಿದೆ, ಈ ಹೆಸರುಗಳನ್ನ ಬದಲಾಯಿಸಿ ಹಳೆಯ ಯೋಜನೆಗಳನ್ನ ಹೊಸ ಯೋಜನೆಗಳನ್ನ ಮಾಡೋದು. ಅದರಲ್ಲಿ ಕಾಂಗ್ರೆಸ್ ಸರ್ಕಾರ UPA ಸರ್ಕಾರ ಇದ್ದಾಗ ಮಾಡಿದ ಯೋಜನೆಗಳ ಹೆಸರನ್ನು ಹಲವು ಬದಲಿಸಿದ್ದಾರೆ. ಹಾಗೇನೆ ಇವರೇನೆ 2014 ನಂತರ ಪ್ರತಿ ವರ್ಷ ಭರವಸೆ ಕೊಡ್ತಾ ಕೊಡ್ತಾ ಬಂದರಲ್ಲ, ಆ ಯೋಜನೆ ಹೆಸರುಗಳನ್ನ ಹೇಳಿದ್ರೆ ಜನ ಉಗಿತಾರೆ ಅಷ್ಟೆ. ಅದಕ್ಕೆ ಅದನ್ನೇ ಬೇರೆ ಹೆಸರಿನ ಮೂಲಕ ಪ್ರಸ್ತುತಪಡಿಸೋದು, ಇದೇನೋ ವಸ್ತು, ಇದೇನೋ ಅಂದ್ರೆ ಈ ಭ್ರಮೆಯನ್ನ ತುಂಬುವುದಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ. ಹಾಗೂ ನನಗನ್ಸುತ್ತೆ ಆರ್ಥಿಕತೆಯ ನಿರ್ವಹಣೆಯಲ್ಲಿ ಈ ಸರ್ಕಾರ ಸುಸ್ತಾದಂತೆ ಕಾಣುತ್ತೆ. ನಿರ್ಮಲಕ್ಕ ಸುಸ್ತಾದಂತೆ ಕಾಣ್ತಾ ಇದೆ. ನಿರ್ಮಲಕ್ಕ ಸಮಸ್ಯೆ ಏನಂತಂದ್ರೆ ಅವರೊಂಥರ ರುಚಿಕಟ್ಟಾದಂತಹ ಸಾಂಬಾರನ್ನ ಮಾಡೋದಕ್ಕೆ ಹೋಗಿ ಬಜೆಟ್ ಅನ್ನು ಸಾಂಬಾರನ್ನು ಮಾಡೋದಕ್ಕೆ ಹೋಗ್ಬಿಟ್ಟು ಎಲ್ಲೋ ನೀರು ತಂಬಳಿ ಮಾಡ್ಬಿಟ್ಟಿದೆ. ಅದಕ್ಕೆ ಉಪ್ಪು ಇಲ್ಲ, ಹುಳಿನೂ ಇಲ್ಲ, ಖಾರನೂ ಇಲ್ಲ, ರುಚಿನೂ ಇಲ್ಲ, ಏನೂ ಇಲ್ಲ. ಈರುಳ್ಳಿನೂ ಹಾಕಿಲ್ಲ, ಈ ಕಡೆ ಬೆಳ್ಳುಳ್ಳಿನೂ ಹಾಕಿಲ್ಲ. ಅದು ಕೇಳಕ್ ಹೋದ್ರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಹೇಳ್ತಾರೆ. ಅವ್ರ ಬಜೆಟ್ ಕತೆ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಏನೂ ಇಲ್ಲದಂತ ಬ್ರಾಹ್ಮಣರ ನೀರ್ ಸಾರ ಕೂತಿದೆ. ಸೊ ಈ ಬಜೆಟ್ ಅಷ್ಟೇ, ಅಂದ್ರೆ ಆ ಭಾರವನ್ನು ಅವರಿಗೆ ತಡೆಯೋಕೆ ಸಾಧ್ಯ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಶಿ ಇಸ್ ಅನ್ಏಬಲ್ ಟು ಬಿಯರ್ ದಟ್ ಇದು. ಸೊ ಅದು ನನಗೆ ಅನಿಸ್ತಾ ಇರೋದು. ಇನ್ನು ಕರ್ನಾಟಕದ ಕೊಡುಗೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಕುರಿತ ಮಲತಾಯಿ ಧೋರಣೆ ಹಾಗೆ ಮುಂದುವರೆದಿದೆ. ಒಟ್ಟಾರೆಯಾಗಿ ದೇಶದ 2ನೇ ಅತಿ ದೊಡ್ಡ ತೆರಿಗೆಯನ್ನ ಕೊಡುವ ರಾಜ್ಯಕ್ಕೆ ನ್ಯಾಯಯುತವಾಗಿ ಏನೇನು ಸಲ್ಲಬೇಕೋ ಅದನ್ನು ಕೊಟ್ಟೇ ಇಲ್ಲ. ಯಥಾ ಪ್ರಕಾರ ಎಲ್ಲೆಲ್ಲಿ ಮುಂದೆ 5 ರಾಜ್ಯಗಳ ಚುನಾವಣೆ ನಡೆಯುತ್ತಲ್ಲ, ಆ ರಾಜ್ಯಗಳಿಗೆ ಮಾತ್ರ ಕೊಡಕ್ಕೆ ಟ್ರೈ ಮಾಡಿದ್ದಾರೆ. ಸೌತ್ನಲ್ಲಿ ಒಟ್ಟೆ ಕೇರಳಕ್ಕಾಗ್ಲಿ ತಮಿಳುನಾಡಿಗೆ ಅದನ್ನ ಚುನಾವಣೆ ನಡೆಯುತ್ತೆ, ಅದನ್ನ ಹೇಳ್ಕೊಂಡು ಓಡಾಡ್ಬೋದು ಅಲ್ವಾ. ಹಾಗೆ ಜನರಿಂದ ಹೆಗಲ ಮೇಲೆ ಟವಲ್ ಹಾಕ್ಬಿಡ್ಬೋದು, ಹೆಗಲ ಮೇಲೆ ಟವಲ್ ಹಾಕ್ಬೋದು, ಮುಖದ ಮೇಲೂ ಟವಲ್ ಹಾಕ್ಬೋದು. ಸೊ ಅದಕ್ಕಾಗಿ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೋ ಅಲ್ಲಿ ಯೋಜನೆಗಳನ್ನ ಕೊಡಲಾಗಿದೆ. ಆದ್ರೆ ಈ ಒಂದು ಬಜೆಟ್ ಕುರಿತು ಇದು ಏನೂ ಇಲ್ಲದಿರುವ ನೀರಸವಾದ ಒಂಥರ ಶೂನ್ಯ ಬಜೆಟ್ ಇದು. ಅವರು ಗೋಧಿ ಮೀಡಿಯಾ ಮಾತ್ರ ಅದನ್ನೇ ನಿಮ್ಗೆ ಹೇಳಿದೆ ಅಲ್ವಾ, ನಿರ್ಮಲಕ್ಕನ ಬಜೆಟ್ಗೆ ಮೋದಿ ಪ್ರಶಂಸೆ ಶ್ಲಾಘನೆ, ಏನೋ ನರೇಂದ್ರ ಮೋದಿ ಅವರು ಏನು ಅಂತಾರಾಷ್ಟ್ರೀಯ ಆರ್ಥಿಕ ತಜ್ಞರು ಅನ್ನೋ ಹಾಗೆ. ಮನಮೋಹನ್ ಸಿಂಗ್ ಆದ್ರೆ ಆಗಿದ್ರು, ಆರ್ಥಿಕತೆ ಗೊತ್ತಿತ್ತು. ಇವರಿಗೆ ಈಗಿನವರಿಗೆ ಏನು ಆರ್ಥಿಕತೆ ಇದೆಯೋ ಇಲ್ಲ, ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ಒಂದು ಅವರು ಸಂಸಾರದ ಆರ್ಥಿಕತೆಯನ್ನು ಗೊತ್ತಿರಕ್ಕೆ ಸಾಧ್ಯ ಇಲ್ಲ ಅವರಿಗೆ, ಯಾಕಂದ್ರೆ ಸಂಸಾರ ಬಿಟ್ಟಾಗಿದೆ ಅಲ್ವಾ. ಸೊ ಇನ್ನು ಯಾವ ಆರ್ಥಿಕತೆ ಗೊತ್ತಿರ್ಬೇಕು. ಸೊ ಅದರಿಂದ ಅವರ ಪ್ರಶಂಸೆಯೇ ಅತ್ಯದ್ಭುತವಾದ ಆರ್ಥಿಕ ತಜ್ಞನ ಪ್ರಶಂಸೆ ಅನ್ನುವ ಹಾಗೆ ಗೋಧಿ ಮಾಧ್ಯಮಗಳು ಪ್ರಚಾರ ಮಾಡ್ತೀವಿ. ಎನಿವೆ ಈ ಬಜೆಟ್ ಏನಾಗುತ್ತೋ ನೋಡೋಣ, ಲೆಟ್ ಅಸ್ ವೇಟ್ ಅಂಡ್ ಸಿ.
ಇದು ಇವತ್ತಿನ ವಿಶೇಷ. ಇನ್ನೊಂದು ವಿಚಾರದಂಗೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.